ಸೊ ಹೇ ಗೈಸ್, ನನ್ನ ಹೆಸರು ಗಣೇಶ್ ಆರ್ಎಸ್ ಅಂತ ಆ್ಯಂಡ್ ಐ ಆಮ್ ಫ್ರಮ್ ಕರ್ನಾಟಕ. ಸೊ ಈ ವಿಡಿಯೋದಲ್ಲಿ ನಿಮಗೆ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಿಸ್ಗುರುಕುಲ್ ಅನ್ನೋ ಬ್ರ್ಯಾಂಡ್ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಸೊ ಬಿಸ್ಗುರುಕುಲ್ ಬ್ರ್ಯಾಂಡ್ 26 ಮೇ 2020 ಕ್ರಿಯೇಟ್ ಆಗಿರೋದು. ಸೊ 2020 ನಿಮಗೆ ಕೋವಿಡ್ ಪ್ಯಾಂಡಮಿಕ್ ಇರೋದ್ರಿಂದ ಯಾವ್ಯಾವ ಥರ ಲಾಸಸ್ ಆಗಿದೆ ಅಂತ ಗೊತ್ತಾಗಿರುತ್ತೆ. ಸೊ ತುಂಬ ಜನ ಬಿಸ್ನೆಸ್ ಲಾಸ್ ಮಾಡ್ಕೊಂಡ್ರು ಆ್ಯಂಡ್ ತುಂಬ ಜನ ಸ್ಟಡಿ ಕೂಡ ಹಾಳು ಮಾಡ್ಕೊಂಡ್ರು ಆ್ಯಂಡ್ ದೆನ್ ತುಂಬ ಜನ ಅವ್ರ ಬಿಸ್ನೆಸ್ ಸ್ಟಾಪ್ ಮಾಡಬೇಕಾಗಿ ಬಂದ್ಬಿಡ್ತು. ಸೊ ಆ ಟೈಮಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ನೇ ಆಗ್ತಿರ್ಲಿಲ್ಲ. ಸೊ ಎಲ್ಲ ಕೋವಿಡ್ ಲಾಕ್ಡೌನ್ ಆದಾಗ ನಿಮಗೆ ಎಲ್ಲ ಮನೆಯಲ್ಲಿ ಕೂರ್ತಿದ್ರಲ್ಲ. ಸೊ ಅವಾಗ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಏನಾಯ್ತು, ನಿಮಗೆ ಎಲ್ಲ ಪ್ಲಾಟ್ಫಾರ್ಮರು ನಾವು ಅಷ್ಟು ಇನ್ಕಮ್ ಜನರೇಟ್ ಮಾಡ್ಕೊಡ್ತೀವಿ ಆ್ಯಂಡ್ ನಿಮಗೆ ಇಷ್ಟು ಇನ್ಕಮ್ ಜನರೇಟ್ ಆಗುತ್ತೆ, ನೀವು ಆ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿ ತುಂಬ ಸ್ಕ್ಯಾಮ್ ಕೂಡ ಮಾಡಿದ್ದಾರೆ ಆ್ಯಂಡ್ ತುಂಬ ಜನ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮ್ಗೆ ಅರ್ನಿಂಗ್ಸ್ ಮಾಡೋದು ಮೇನ್ ಅಲ್ಲ, ಅದರಲ್ಲಿ ನಿಮ್ಗೆ ಯಾವ ಥರ ಮಾನಿಟೈಸ್ ಮಾಡೋಕ್ಕೆ ಸ್ಕಿಲ್ ಕಲಿತೀರ ಅನ್ನೋದು ಮೇನ್ ಆಗಿ ನಿಮಗೆ ಬಿಸ್ಗುರುಕುಲ್ ಅಂತ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಆಗಿತ್ತು. ಸೊ ಇವಾಗ ನಿಮಗೆ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ನ 4 ಮೇನ್ ಪಾಯಿಂಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಒನ್ ನಿಮಗೆ ಲೀಗಲ್ ಆರ್ ಸ್ಕ್ಯಾಮ್ ಅಂತ, ಸೆಕೆಂಡ್ ಪಾಯಿಂಟಲ್ಲಿ ನಿಮಗೆ ಕೋರ್ಸಸ್ ಮತ್ತು ಬಂಡಲ್ಸ್ ಯಾವುದೆಲ್ಲ ಬರುತ್ತೆ ಇದರಲ್ಲಿ, ಆ್ಯಂಡ್ ಥರ್ಡ್ ಪಾಯಿಂಟಲ್ಲಿ ನಿಮಗೆ ಇದರಲ್ಲಿ ಸ್ಕೋಪ್ ಏನಿದೆ ಮತ್ತು ಬೆನಿಫಿಟ್ಸ್ ಏನಿದೆ ಅಂತ ಗೊತ್ತಾಗುತ್ತೆ, ಆ್ಯಂಡ್ ಫೋರ್ತ್ ಪಾಯಿಂಟಲ್ಲಿ ನಿಮಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು ಮತ್ತು ಅರ್ನಿಂಗ್ಸ್ ಹೇಗೆ ಜನರೇಟ್ ಆಗುತ್ತೆ ಅಂತ. ಸೊ ಗೈಸ್, ಇವಾಗ ನಾವು ಫಸ್ಟ್ ಪಾಯಿಂಟ್, ಇವಾಗ ಸ್ಕ್ಯಾಮ್ ಅಥವಾ ಲೀಗಲ್. ಸೊ ಇವಾಗ ಬಿಸ್ಗುರುಕುಲ್ ಅವರು ಏನು ಅಫಿಲಿಯೇಟ್ ಕಮಿಷನ್ ಇಂದ ಇಷ್ಟೆಲ್ಲ ಅರ್ನಿಂಗ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ ಆ್ಯಂಡ್ ದೆನ್ ತುಂಬ ಇನ್ವೆಸ್ಟ್ಮೆಂಟ್ ಕೂಡ ನೀವು ಇದರಲ್ಲಿ ಮಾಡ್ತಿದ್ದಾರೆ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜನರಿಗೆ ಆಟೋಮೆಟಿಕ್ ಅವಾಗ ಡೌಟ್ ಬಂದೇ ಬರುತ್ತೆ. ಸೊ ಇವಾಗ ಇಷ್ಟೆಲ್ಲ ಇನ್ಕಮ್ ಜನರೇಟ್ ಮಾಡ್ತಿದ್ದಾರೆ ಮತ್ತೆ ಇಷ್ಟೆಲ್ಲ ಅರ್ನಿಂಗ್ಸ್ ಕೂಡ ಕೊಡ್ತಿದ್ದಾರೆ ಅಂತ ಹೇಳಿದಾಗ ಇದು ಸ್ಕ್ಯಾಮ್ ಇರ್ಬೋದಾ, ಯಾವುದೇ ಥರ ಟ್ರ್ಯಾಪ್ ಇರ್ಬೋದಾ ಅಂತ ತುಂಬ ಜನಕ್ಕೆ ಡೌಟ್ ಬರುತ್ತೆ. ಸೊ ಆ ಡೌಟನ್ನು ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ಇವಾಗ ನೀವು ಜಸ್ಟ್ ಕ್ರೋಮ್ ಓಪನ್ ಮಾಡಿ ಆ್ಯಂಡ್ mca.government.in ಲಾಗಿನ್ ಆಗಿ ಆ್ಯಂಡ್ ದೆನ್ ನೀವು ಅದರಲ್ಲಿ MCA ಸರ್ವಿಸಸ್ ಆ್ಯಂಡ್ ಅದರಲ್ಲಿ LLP ಸರ್ವಿಸಸ್ನ ಕ್ಲಿಕ್ ಮಾಡಿ. ಸೊ LLP ಸರ್ವಿಸಸ್ನ ಕ್ಲಿಕ್ ಆದಮೇಲೆ ನಿಮಗೆ ಬಿಸ್ಗುರುಕುಲ್ ನೇಮನ್ನು ಸರ್ಚ್ ಮಾಡಿ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಸ್ಗುರುಕುಲ್ ಕಂಪನಿ ಯಾವಾಗ ರಿಜಿಸ್ಟರ್ ಆಗಿರೋದು ಆ್ಯಂಡ್ ದೆನ್ ನಿಮಗೆ ಯಾವ ಥರದ ಇದರಲ್ಲಿ PDF ಆಗಿರ್ಬೋದು, ಕಂಪನಿದ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ಕೂಡ ಅದರಲ್ಲಿ ಸಿಗುತ್ತೆ. ಸೊ ಇವಾಗ MCA ಅಂತ ಡೌಟ್ ಬರ್ಬೋದು, ಏನಿದು MCAಯಲ್ಲಿ ಲಾಗಿನ್ ಆದ ತಕ್ಷಣ ಇದು ವೆರಿಫೈಡ್ ಕಂಪನಿನಾ ಅಂತ. ಸೊ MCA ಏನಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್ ಅಂತ. ಸೊ ಇದರಲ್ಲಿ ನಿಮಗೆ ಯಾವುದೇ ಥರ ಫಿನಾನ್ಸ್ ಸ್ಟಡಿ ಮತ್ತು ಯಾವುದೇ ಥರ ಒಂದು ಇಂಡಿಯಾದಲ್ಲಿರೋ ಆ್ಯಪ್ಸ್ನ ನೀವು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ 100% ಲಾಗಿನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಬೈಜೂಸ್ ಆಗಿರ್ಬೋದು, ಗ್ರೋ ಆ್ಯಪ್ ಆಗಿರ್ಬೋದು, ಮತ್ತು ನಿಮಗೆ ಲಿಂಕ್ಡ್ ಇನ್ ಇರ್ಬೋದು, ಆ್ಯಂಡ್ ದೆನ್ ನಿಮಗೆ ಯಾವುದೇ ಥರ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಅದರ್ವೈಸ್ ಫಿನಾನ್ಸ್ ಸ್ಟಡಿ ಯಾವುದೇ ಆ್ಯಪ್ ಆದರೂ ನಿಮಗೆ ಇದರಲ್ಲಿ 100% ನಿಮಗೆ ಕಂಪನಿದು ಸಿಗುತ್ತೆ. ಆ್ಯಂಡ್ ಈಗ ನಾನು ಸೆಕೆಂಡ್ ಪಾಯಿಂಟಲ್ಲಿ ಮೂವ್ ಆಗ್ತೀನಿ. ಸೊ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಯಾವ್ಯಾವ ಥರ ಕೋರ್ಸಸ್ ಬರುತ್ತೆ ಮತ್ತು ಯಾವ ಕೋರ್ಸ್ ಚೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ. ಸೊ ಇವಾಗ ನಿಮಗೆ ಇದರಲ್ಲಿ ಬಿಸ್ಗುರುಕುಲಲ್ಲಿ ಮೇನ್ 5 ಟೈಪ್ಸ್ ಆಫ್ ಕೋರ್ಸಸ್ ಬರುತ್ತೆ. ಸೊ 5 ಟೈಪ್ಸ್ ಆಫ್ ಕೋರ್ಸಸ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಮತ್ತೆ ಟ್ರಾಫಿಕ್ ಮಾಸ್ಟ್ರಿ, ಮತ್ತೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಮತ್ತೆ ಫಿನಾನ್ಸ್ ಮಾಸ್ಟ್ರಿ ಅಂತ. ಸೊ ಓಕೆನಾ, ಇವಾಗ ಮಾರ್ಕೆಟಿಂಗ್ ಮಾಸ್ಟ್ರಿ ಜಸ್ಟ್ ನಿಮಗೆ ಏನಂತ ಹೇಳಿದ್ರೆ ಬ್ರ್ಯಾಂಡಿಂಗ್ ಸ್ಕಿಲ್ಸ್ ಏನೇನು ಬರುತ್ತೆ ಅನ್ನೋದು ನಿಮಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ನಾವು ಮಾರ್ಕೆಟಿಂಗ್ ಮಾಸ್ಟ್ರಿ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ. ಸೊ ನಿಮಗೆ ಅರ್ಥ ಆಗಿರಬೇಕು, ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಸ್ಕೋಪ್ ಯಾವ ಥರ ಇದೆ ಅಂತ. ಆ್ಯಂಡ್ ದೆನ್ ನಾನು ಇವಾಗ ಮೂವ್ ಆಗ್ತಾ ಇರೋದು ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಸೊ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಇವಾಗ ನಿಮ್ಗೆ ಏನು ಇದಾಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಇವಾಗ ನೀವೇ ತಗೊಳ್ಳಿ, ಈಗ ಐಫೋನ್ ಅನ್ನೋದು ಏನಿದೆ ಅಂತ ಹೇಳಿದ್ರೆ ಅದೊಂದು ಬ್ರ್ಯಾಂಡ್. ಸೊ ಅದ್ರಲ್ಲಿ ವೇರಿಯಂಟ್ ರಿಲೀಸ್ ಮಾಡ್ತಿದ್ದಾರೆ. ಇವಾಗ iPhone 12 ಆಗಿರ್ಬೋದು, 13 ಆಗಿರ್ಬೋದು, 14 ಆಗಿರ್ಬೋದು. ಸೊ ಇವಾಗ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ iPhone 12 ಅಂತ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇವಾಗ ಬ್ರ್ಯಾಂಡಿಂಗ್ ಮಾಸ್ಟ್ರಿ ನಿಮ್ಗೆ ಏನು ಪ್ರೊವೈಡ್ ಆಗುತ್ತೆ ಅಂತ ಹೇಳಿದ್ರೆ ಬೇಸಿಕಲ್ಲಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಮಾನಿಟೈಸ್ ಮಾಡಬೇಕು ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಆ್ಯಂಡ್ ದೆನ್ ನಿಮಗೆ ಯಾವ ರೀತಿ ನಿಮ್ಮ ಮಿಲಿನಿಯರ್ ಸಕ್ಸಸ್ನ ನೀವು ಟ್ರ್ಯಾಕ್ ಮಾಡಬೇಕು ಅನ್ನೋದು ಇದರಲ್ಲಿ 100% ನಿಮಗೆ ಪ್ರೊವೈಡ್ ಆಗುತ್ತೆ. ಸೊ ಬ್ರ್ಯಾಂಡಿಂಗ್ ಮಾಸ್ಟ್ರಿ ನಿಮಗೆ ಅರೌಂಡ್ 3500 ರೂಪೀಸ್ ಕಾಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ನಾವು ಮೂವ್ ಆಗ್ತಾ ಇರೋದು ಟ್ರಾಫಿಕ್ ಮಾಸ್ಟ್ರಿ. ಸೊ ಇವಾಗ ಟ್ರಾಫಿಕ್ ಮಾಸ್ಟ್ರಿ ಅಂದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಸೊ ಇವಾಗ ಹೇಗಾಗುತ್ತೆ ಅಂದರೆ ಇಟ್ಸ್ ಲೈಕ್ ಜಸ್ಟ್ iPhone 13 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ದೆನ್ ಈಗ ಏನಾಗುತ್ತೆ ಅಂದರೆ ಟ್ರಾಫಿಕ್ ಮಾಸ್ಟ್ರಲ್ಲಿ ನಿಮಗೆ ಮೇಯ್ನ್ ಆಗಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಇದು ಮೇಯ್ನ್ ನಿಮಗೆ ಸೋಷಿಯಲ್ ಮೀಡಿಯಾಸ್ ಅಂತ ಅನ್ಕೋಬೋದು. ಸೊ ಇದರಲ್ಲಿ ನಿಮಗೆ ಯಾವ ಥರ ಮಾಸ್ಟರ್ ಮೈಂಡ್ ಆಗಬೇಕು ಆ್ಯಂಡ್ ದೆನ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಯಾವ ಥರ ನಿಮಗೆ ಮಾನಿಟೈಸ್ ಮಾಡಬೇಕು, ಯಾವ ಥರ ನಿಮಗೆ ಅರ್ನಿಂಗ್ಸ್ ಮಾಡಬೇಕು, ಪ್ಲಸ್ ಯಾವ ಥರ ನೀವು ಫ್ರೀಲ್ಯಾನ್ಸಿಂಗ್ ವರ್ಕ್ ಇದರಲ್ಲಿ ಮಾಡ್ಬೋದು ಅನ್ನೋದು ನಿಮಗೆ ಇದರಲ್ಲಿ ರೆಗ್ಯುಲರ್ ಕ್ಲಾಸಸ್ ಪ್ರೊವೈಡ್ ಆಗುತ್ತೆ. ಸೊ ನೀವು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರ್ಬೋದು ಆ್ಯಂಡ್ ಮಾನಿಟೈಸ್ ಆಗಿರ್ಬೋದು 100% ಇದರಲ್ಲಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಮಾಸ್ಟರ್ ಮೈಂಡ್ ಅಂತ ಹೇಳಿದಾಗ ಇವಾಗ ನೀವೇ ಜಸ್ಟ್ ಅಸ್ಯೂಮ್ ಮಾಡಿ, ಇವಾಗ ನೀವು ಎಲ್ಲರೂ ಇವಾಗ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ ಯಾರಿಗೆ
ಕರೆಕ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೂಸ್ ಮಾಡೋಕ್ಕಾಗತ್ತೆ ಅಲ್ವಾ? ಯಾರಿಗೂ ಕೂಡ ಇಲ್ಲ. ಜಸ್ಟ್ ಇವಾಗ ಏನು ರೀಲ್ಸ್ ನೋಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಬಿಟ್ಟಾಗ್ತಾರೆ ಅಷ್ಟೇ. ಸೊ ಇವಾಗ ನಾವು ಇದರಲ್ಲಿ ಕೋರ್ಸಸ್ ಪ್ರೊವೈಡ್ ಮಾಡ್ತಿರೋದು ಏನಂತ ಹೇಳಿದ್ರೆ, ನಿಮಗೆ ಆ ರೀಲ್ಸ್ ಅಲ್ಲಿ ಏನ್ ಕಂಟೆಂಟ್ ಇರಬೇಕು, ನಿಮಗೆ ಆ ರೀಲ್ಸ್ ಅಲ್ಲೇ ಮಾನಿಟೈಸ್ ಮಾಡೋದು ಹೇಗೆ, ನೀವು ಅರ್ನಿಂಗ್ಸ್ ಹೇಗೆ ಜನರೇಟ್ ಮಾಡೋದು ಅನ್ನೋದು ನಿಮಗೆ ಬ್ರ್ಯಾಂಡ್ ಟ್ರಾಫಿಕ್ ಮಾಸ್ಟರ್ ನಿಮಗೆ ಪ್ರೊವೈಡ್ ಆಗುತ್ತೆ. ಸೊ ಇವಾಗ ನಾನು ಹೇಳ್ತಿರೋದು ಇನ್ಫ್ಲುಯೆನ್ಸ್ ಮಾಸ್ಟರ್. ಇಟ್ಸ್ ಅ ರೈಟ್ ಹ್ಯಾಂಡ್ ಆಫ್ ಅವರ್ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಫ್ಲುಯೆನ್ಸ್ ಮಾಸ್ಟರ್ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಆ್ಯಂಡ್ ದೆನ್ ನಿಮಗೆ ಕಾಪಿ ರೈಟಿಂಗ್ ಆಗಿರ್ಬೋದು, ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಮತ್ತೆ ಡಿಜಿಟಲ್ ಸ್ಕಿಲ್ಸ್ ಯಾವ್ಯಾವ ಥರದ್ದಿದೆ ಪ್ರತಿಯೊಂದು ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟರ್ಲಿ ಪ್ರೊವೈಡ್ ಆಗುತ್ತೆ. ಸೊ ಇವಾಗ ಡಿಜಿಟಲ್ ಸ್ಕಿಲ್ಸ್ ಅಂತ ಹೇಳ್ತಿದ್ನಲ್ಲ, ಏನಿರ್ಬೋದು ಡಿಜಿಟಲ್ ಸ್ಕಿಲ್ ಬಗ್ಗೆ ಏನಿರ್ಬೋದು ಅಂತ ಹೇಳಿದ್ರೆ, ಇವಾಗ ಡಿಜಿಟಲ್ ಸ್ಕಿಲ್ಸ್ ಅಂತ ಹೇಳಿದ್ರೆ ನಿಮಗೆ ಮಾರ್ಕೆಟಿಂಗ್ ಬರುತ್ತೆ, ಫ್ರೀಲಾನ್ಸಿಂಗ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇವಾಗ ಜಸ್ಟ್ ನೀವು ಇನ್ಫ್ಲುಯೆನ್ಸ್ ಮಾಸ್ಟರ್ ಹೇಗೆ ಅಸ್ಯೂಮ್ ಮಾಡ್ಬೇಕಂತ ಹೇಳಿದ್ರೆ, iPhone 14 ಥರ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ನಾನು ಹೇಳ್ಬಾರ್ದು, ಜಸ್ಟ್ ಬ್ರ್ಯಾಂಡ್ ನೇಮ್ ಹೇಳ್ತಿದ್ದೀನಿ. ಸೊ ಇವಾಗ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ನೀವು iPhone 14 ಅಂತ. ಆ್ಯಂಡ್ ದೆನ್ ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಥರ ಅಡ್ವರ್ಟೈಸ್ಮೆಂಟ್ ಹೇಗೆ ರನ್ ಮಾಡಬೇಕು. ಸೊ ಇವಾಗ ನಿಮಗೆ ಸ್ಕ್ರೀನಲ್ಲಿ ಜಸ್ಟ್ ನೋಡ್ತಾ ಇರಿ ನೀವು. ಇವಾಗ ಯಾವುದೇ ಒಂದು ಕಂಪನಿ ಬಗ್ಗೆ ನೀವು ಸರ್ಚ್ ಮಾಡಿದಾಗ, ಸಮಥಿಂಗ್ ಏನೋ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿರ್ತಾರೆ. ಆ್ಯಂಡ್ ದೆನ್ ನೀವು ಇವಾಗ ಇನ್ಸ್ಟಾದಲ್ಲಿ ಸ್ಟೋರಿ ನೋಡ್ತಾ ಇರ್ಬೇಕಾದ್ರೆ, ಇವಾಗ ಸ್ಕ್ರೋಲ್ ಮಾಡ್ಬೇಕಾದ್ರೆ ಮಧ್ಯೆ ಆ ಕಂಪನಿ ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಬರಲ್ವಾ? ಸೊ ಅದೇ ಥರ ನಾವೀಗ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್, ಮತ್ತೆ ಫೇಸ್ಬುಕ್ ಅಲ್ಗಾರಿದಮ್, ಮತ್ತೆ ಯೂಟ್ಯೂಬ್ ಅಲ್ಗಾರಿದಮ್ ಅಂತ ಮೇನ್ ಕೋರ್ಸಸ್ ಬರುತ್ತೆ ಇದರಲ್ಲಿ. ಓಕೆನಾ? ಅದರಲ್ಲಿ ನಿಮ್ಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ಥರ ನಿಮ್ಮ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿ ನಿಮ್ಮ ಕಂಟೆಂಟ್ನ ಹೇಗೆ ಶೋ ಮಾಡಿ ಜನರಿಗೆ ಅಟ್ರಾಕ್ಟ್ ಮಾಡ್ತೀರಾ, ಆ್ಯಂಡ್ ದೆನ್ ಹೇಗೆ ನೀವು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿ ಕಂಪನಿಗೂ ಪ್ರಾಫಿಟ್ ಮಾಡ್ತೀರಾ, ಆ್ಯಂಡ್ ನೀವು ಕೂಡ ಹೇಗೆ ಇನ್ಕಮ್ ಜನರೇಟ್ ಮಾಡಿ ಮಾನಿಟೈಸ್ ಮಾಡ್ತೀರಾ ಅಂತ ಅದ್ರಲ್ಲಿ ನೀವು 100% ಕಲಿಬೋದು. ಸೊ ಇವಾಗ ನಾವು ಮೂವಿಂಗ್ ಟು ಫಿನಾನ್ಸ್ ಮಾಸ್ಟ್ರಿ. ಓಕೆನಾ? ಫಿನಾನ್ಸ್ ಮಾಸ್ಟರ್ ನಿಮಗೆ ಮೇನ್ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ನಾವು ಇಟ್ ಪ್ರೆಸೆಂಟ್ ಏನೇನು ನಡೀತದೆ ನಿಮಗೆ ಶೇರ್ ಮತ್ತೆ ಸ್ಟಾಕ್ ಅಲ್ಲಿ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಡೈಲಿ ಟ್ರೇಡಿಂಗ್ ಆಗಿರ್ಬೋದು, ಫ್ಲೋಟಿಂಗ್ ಟ್ರೇಡ್ ಆಗಿರ್ಬೋದು, ಆಪ್ಷನಲ್ ಟ್ರೇಡಿಂಗ್ ಆಗಿರ್ಬೋದು, ಎಲ್ಲ ನೀವು ಇದರಲ್ಲಿ 100% ಕಲಿತೀರಾ. ಆ್ಯಂಡ್ ನೀವು ಇದರಲ್ಲಿ ಫಿನಾನ್ಸ್ ಮಾಸ್ಟರ್ ಡಿಸೈನ್ ಮಾಡಿರೋದು ಇವರಲ್ಲ, ಅವ್ರು ಹೈಲಿ ಸ್ಕಿಲ್ ಇರೋ ಪರ್ಸನ್. ಸೊ ಇವ್ರು ಬಿಸ್ಗುರುಕುಲಲ್ಲೇ ಎನ್ರೋಲ್ ಆಗಿ ಬಿಸ್ಗುರುಕುಲಲ್ಲೇ ಅವರು ಮಾನಿಟೈಸ್ ಮಾಡಿರೋದನ್ನು ಕಲಿತು, ಮತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿ ಅವರು ಶೇರ್ ಮಾರ್ಕೆಟ್ ಲಾಭ ತಗೊಂಡಿದ್ದಕ್ಕೆ ಏನೋ ಒಂದಿದೆ ಇದರಲ್ಲಿ ಅಂತ ಹೇಳಿಕೆ ನಿಮಗೆ ಫಿನಾನ್ಸ್ ಮಾಸ್ಟರ್ ಅಲ್ಲಿ ಅವರು ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿದ್ದಾರೆ. ಮತ್ತೆ ಯಾವ ರೀತಿ ಬಿಗಿನರ್ಸ್ ಒಂದು ಶೇರ್ನ ಪರ್ಚೇಸ್ ಮಾಡಬೇಕು, ಸೇಲ್ ಮಾಡಬೇಕು, ಆ್ಯಂಡ್ ನಿಮಗೆ ಡೈಲಿ ಟ್ರೇಡಿಂಗ್ ಹೇಗೆ ಮಾಡಬೇಕು, ಯಾವಾಗ ಎಂಟರ್ ಆಗಬೇಕು, ಯಾವಾಗ ಔಟ್ ಆಗಬೇಕು ಅನ್ನೋದು ಪ್ರತಿಯೊಂದು ಇದರಲ್ಲಿ ಪ್ರೊವೈಡ್ ಆಗುತ್ತೆ. ಆ್ಯಂಡ್ ದೆನ್ ಇದು ನಿಮ್ಗೆ ಇನ್ನೂವರೆಗೂ ಯಾರು ಪ್ರೊವೈಡ್ ಮಾಡೋಕ್ಕಿರಲಿಲ್ಲ. ಯಾಕಂದರೆ ಡೈಲಿ ಯಾವ ಟ್ರೇಡಿಂಗಲ್ಲಿ ಯಾವ ಟ್ರೇಡಿಂಗಲ್ಲಿ ನಿಮಗೆ ಹೈಯೆಸ್ಟು ಇನ್ಕಮ್ ಜನರೇಟ್ ಆಗ್ತದೆ, ಆ್ಯಂಡ್ ಯಾವುದು ಹೊಸದಾಗಿ ಬಂದಿರೋ ಶೇರ್ಸ್ ಎಲ್ಲ ಇದೆ, ಮತ್ತು ಯಾವ್ದು ಪರ್ಚೇಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಿಮ್ಗೆ ಈ ಕೋರ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಪ್ರೊವೈಡ್ ಆಗುತ್ತೆ. ಥರ್ಡ್ ಪಾಯಿಂಟ್, ಸ್ಕೋಪ್ ಆ್ಯಂಡ್ ಬೆನಿಫಿಟ್ಸ್. ಇದು ಮೇಯ್ನ್ ಆಗಿ ನೀವು ನೋಡಲೇಬೇಕಾಗಿರೋ ಪಾಯಿಂಟ್. ಸೊ ಇದರಲ್ಲಿ ನಿಮಗೆ ಯಾವ್ಯಾವ ಥರ ಸ್ಕೋಪ್ ಮತ್ತು ಬೆನಿಫಿಟ್ಸ್ ಸಿಗುತ್ತೆ ಕೋರ್ಸ್ ಮಾಡೋದ್ರಿಂದ. ಬರೀ ಕೋರ್ಸಸ್ ಮಾಡೋದ್ರಿಂದ ಮಾತ್ರ ನಮ್ಗೆ ಬೆನಿಫಿಟ್ ಇರೋಲ್ಲ, ನಮ್ಗೆ ಯಾವುದೇ ಥರ ಬೆನಿಫಿಟ್ಸ್ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನೀವು ಅನ್ಕೊಂತಾ ಇರ್ಬೋದು, ಇವ್ನು ಬರೀ ಕೋರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾನಲ್ಲ, ಏನಿದು, ಹೇಗೆ ಅಂದರೆ ಯಾವ ಥರ ಸ್ಕೋಪ್ ಸಿಗುತ್ತೆ ನಮಗೆ ಅಂತ ಹೇಳಿ ತುಂಬ ಜನ ಡೌಟ್ ಬಂದಿರುತ್ತೆ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಕೋರ್ಸಸ್ನ ಚೂಸ್ ಮಾಡಿರ್ತಿರಲ್ಲ, ಸೊ ಅದ್ರ ಬೇಸ್ ಮೇಲೆ ನೀವು ಯಾವ ಕ್ಲಾಸಸ್ನ ರೆಫರ್ ಮಾಡಿರ್ತೀರಾ, ಆ ಕ್ಲಾಸಸ್ಸಿಗೆ ಒಂದು ಸಣ್ಣ ಅಂತ ಈಸಿ ಕ್ವಶನ್ಸ್ ಟೆಸ್ಟ್ ಮಾಡ್ತಾರೆ ನಿಮಗೆ. ಸೊ ಆ ಟೆಸ್ಟಲ್ಲಿ ನೀವು ನೀಟಾಗಿ ಅಟೆಂಡ್ ಮಾಡಿಕೊಂಡು ಏನು ನೀವು ಕ್ಲಾಸಸ್ನ ಕೇಳಿರ್ತೀರಲ್ಲ ಸ್ಕಿಲ್ಲಿಗಾಗಿ, ಲರ್ನಿಂಗ್ ಸ್ಕಿಲ್ಲಿಗಾಗಿ, ಸೊ ಆ ಕ್ಲಾಸಸ್ ಕೇಳಿರೋದು ನೀವು ಜಸ್ಟ್ ಅಪ್ಲೈ ಮಾಡಿದ್ರೆ ಆಯಿತು ನೀವು ಎಕ್ಸಾಮ್ ಟೆಸ್ಟಲ್ಲಿ. ಆವಾಗ ಅವರು ಈಸಿ ಕ್ವಶನ್ಸ್ನ ಕೇಳಿರೋದು ಅಟೆಂಡ್ ಮಾಡಬೇಕು, ಆ್ಯಂಡ್ ದೆನ್ ನಿಮಗೆ ಸರ್ಟಿಫಿಕೇಟ್ ಪ್ರೊವೈಡ್ ಆಗುತ್ತೆ. ಆ ಯಾವ ಕೋರ್ಸಸ್ನ ನೀವು ಮಾಡಿರ್ತಿರಲ್ಲ ಅದಕ್ಕೆ ನೀವು ಸರ್ಟಿಫಿಕೇಟ್ 100% ಬಿಸ್ಗುರುಕುಲ್ ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದೆನ್ ಆ ಸರ್ಟಿಫಿಕೇಟ್ ತೊಗೊಂಡು ನಾವೇನು ಮಾಡಬೇಕು, ಸರ್ಟಿಫಿಕೇಟ್ ಯೂಸ್ ಏನು ಅಂತ ಹೇಳಿದಾಗ, ಸೊ ನಿಮ್ಗೆ ಇವಾಗ ನೋಡ್ತಾ ಇರ್ಬೋದು, ಯಾವುದೇ ಒಂದು ಕಂಪನಿ ಹೋಗ್ತಿದೆ ಅಂತ ಹೇಳಿದ್ರು ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನೋದಾಗಿ ಮ್ಯಾಕ್ಸಿಮಮ್ ಕೇಳ್ತಾರೆ. ಸೊ ಅವಾಗ ನೀವು ಇವಾಗ ಜಸ್ಟ್ ಒಂದು ಡಿಗ್ರಿ ಸರ್ಟಿಫಿಕೇಟ್ ಜೊತೆ ನಿಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಸೋಷಿಯಲ್ ಮೀಡಿಯಾ ಮತ್ತು ಮಾರ್ಕೆಟಿಂಗ್ ರಿಲೇಟೆಡ್ ಯಾವುದೇ ಒಂದು ಸರ್ಟಿಫಿಕೇಟ್ ಇಟ್ಟಾಗ ನಿಮ್ಮದು ವ್ಯಾಲ್ಯೂ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೀವೇ ಜಸ್ಟ್ ಯೋಚನೆ ಮಾಡಿ. ಆ್ಯಂಡ್ ದೆನ್ ನೀವು ಇವಾಗ ಸ್ಕೋಪ್ ಆ್ಯಂಡ್ ಬೆನಿಫಿಟ್ಸ್ ಅಲ್ಲಿ ನೋಡ್ತಾ ಇರೋದು ಮೇನ್ ರೀಸನ್ ಏನಂತ ಹೇಳಿದ್ರೆ, ಈ ಕೋರ್ಸಲ್ಲಿ ಯಾವ ಥರ ನಮ್ಗೆ ಯೂಸ್ ಆಗುತ್ತೆ ಅನ್ನೋದು. ಸೊ ಇವಾಗ ನೀವು ಈ ಸರ್ಟಿಫಿಕೇಟ್ ಏನಂತ ಸಿಗುತ್ತಲ್ಲ ಅದನ್ನು ನೀವು ಜಸ್ಟ್ ಲಿಂಕ್ಡ್ಇನ್ ಆಗಿರ್ಬೋದು, jobdeko.com ಆಗಿರ್ಬೋದು, naukri.com ಆಗಿರ್ಬೋದು, ಆ್ಯಂಡ್ ದೆನ್ ತುಂಬ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಇದಾವೆ ನಿಮಗೆ ಜಾಬ್ಸ್ ಅಂತಾನೆ. ಸೊ ಅದರಲ್ಲಿ ನೀವು ಜಸ್ಟ್ ಅಪ್ಲೈ ಮಾಡೋದ್ರಿಂದನೂ ನಿಮಗೆ ಒಳ್ಳೆ ಕಂಪನಿ ಅಲಾಟ್ಮೆಂಟ್ ಆಗೋದು ಚಾನ್ಸಸ್ ಇರುತ್ತೆ, 100% ಚಾನ್ಸಸ್. ಯಾಕಂದ್ರೆ ಬಿಸ್ಗುರುಕುಲ್ ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಸರ್ಟಿಫಿಕೇಟ್ ಸಿಕ್ತು ಅಂತ ಹೇಳಿದ್ರೆ ನಿಮ್ಗೆ 100% ಸೆಕ್ಯೂರ್ ಅಂತಾನೆ.
ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಈ ಥರ ಒಳ್ಳೆ ಇನ್ಕಮ್ ಜನರೇಟ್ ಮಾಡಿದರೆ ಮಾನಿಟೈಸ್ ಮಾಡುವಂಥ ಒಂದು ಎಬಿಲಿಟಿ ಇದೆ ಅಂತ ಹೇಳಿದಾಗ ನಿಮಗೆ ಕಂಪನಿಯವರು 100% ನಿಮಗೆ ಚೂಸ್ ಮಾಡೇ ಮಾಡ್ತಾರೆ. ಸೊ ಸರ್ಟಿಫಿಕೇಟ್ಗೆ ನಿಮಗೆ ಅಷ್ಟು ವ್ಯಾಲ್ಯೂ ಆಯಿತು. ಜಸ್ಟ್ 1 ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ಇವಾಗ ಏನು ಜಸ್ಟ್ ನೀವು ಸರ್ಟಿಫಿಕೇಟ್ ತೊಗೊಂಡು ಮಾತ್ರ ಇದು ಮಾಡೋದಾ ಅಂತ ಹೇಳಿ. ಸೊ ನಾನು ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಫ್ರೀಲ್ಯಾನ್ಸಿಂಗಿಂದ ಎಷ್ಟು ಜನ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಮತ್ತು ಫ್ರೀಲ್ಯಾನ್ಸಿಂಗಲ್ಲಿ ಯಾವ್ಯಾವ ಕಂಪನಿಗಳು ನಿಮಗೆ ಅಲಾಟ್ಮೆಂಟ್ ಅಥವಾ ನಿಮಗೆ ಯಾವ ಥರ ಜಾಬ್ ಕೊಡ್ತಿದ್ದಾರೆ ಅಂತ. ಸೊ ನಿಮಗೆ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ್ಯಾವ ಕಂಪನಿಯವರು ಎಷ್ಟೆಷ್ಟು ಇದು ಕೊಡ್ತಿದಾರಂತೆ. ನಿಮಗೆ ಜಸ್ಟ್ ಮ್ಯಾಕ್ಸಿಮಮ್ ಇಂದ ಮಿನಿಮಮ್ ಹೇಳುವ, ನಿಮಗೆ ಮಿನಿಮಮ್ ಸ್ಯಾಲರಿ ನಿಮಗೆ ಅರೌಂಡ್ 30,000 ನೀವು ಜನರೇಟ್ ಮಾಡ್ಬೋದು ಪರ್ ಒನ್ ಕಂಪನಿಗೆ. ಬಟ್ ಫ್ರೀಲ್ಯಾನ್ಸಿಂಗ್ ಅನ್ನೋ ವರ್ಕ್ ನೀವೇನು ಕಂಪನಿಗೆ ಹೋಗಿ ಮಾಡ್ಬೇಕಂತ ಇಲ್ಲ, ಓಕೆನಾ. ಇವಾಗ ನೀವು ಮನೇಲೇ ಕೂತ್ಕೊಂಡು ಫ್ರೀಲ್ಯಾನ್ಸಿಂಗ್ ವರ್ಕು ಮಾಡ್ಬೋದು. ಸೊ ನಿಮಗೆ ಫ್ರೀಲ್ಯಾನ್ಸಿಂಗ್ ವರ್ಕ್ ವಿತ್ ಕ್ಲಾಸಸ್ ಯಾರು ಪ್ರೊವೈಡ್ ಮಾಡ್ತಾರೆ? ಸೊ ಇಸ್ ಬಿಸ್ ಗುರುಕುಲ್ ಪ್ಲಾಟ್ಫಾರ್ಮೇ ನಿಮಗೆ ಪ್ರೊವೈಡ್ ಮಾಡೋದು. ಬರೀ ಇದರಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ಕೋಬಹುದು. ಜಸ್ಟ್ ಇದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಏನೂ ಇಲ್ಲ. ಜಸ್ಟ್ ನೀವು ಫ್ರೀಲ್ಯಾನ್ಸಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ 100% ಇದರಲ್ಲಿ ಕ್ಲಾಸಸ್ ಪ್ರೊವೈಡ್ ಆಗುತ್ತೆ. ಇದು 2ನೇ ಸ್ಕೋಪ್ ಆಗಿತ್ತು. ಆ್ಯಂಡ್ 3rd ಸ್ಕೋಪ್ ಏನಂತ ಹೇಳಿದ್ರೆ ನಿಮಗೆ ಯಾವ ಥರ ಜಾಬಿಗೆ ಅಪ್ಲೈ ಮಾಡಬೇಕು ಆ್ಯಂಡ್ ನಿಮಗೆ ಈ ಸರ್ಟಿಫಿಕೇಟ್ನೆಲ್ಲ ಹೇಗೆ ಶೋ ಅಪ್ ಮಾಡಬೇಕು ಅಂತ ಹೇಳೋಕ್ಕೆ ನಿಮಗೆ ಇದರಲ್ಲೇ ನಿಮಗೆ ಲಿಂಕ್ಡ್ ಇನ್ ಮಾಸ್ಟರಿ ಅಂತ ಸಿಗುತ್ತೆ. ಸೊ ಲಿಂಕ್ಡ್ ಇನ್ ಮಾಸ್ಟರಲ್ಲಿ ನಿಮಗೆ 100% ಜಾಬ್ ಹೇಗೆ ಗ್ರ್ಯಾಬ್ ಮಾಡಬೇಕು ಅಂದರೆ ಲಿಂಕ್ಡ್ ಇನ್ ಅಂತ ಹೇಳಿದಾಗ ನಿಮ್ಗೆ 100% ಗೊತ್ತಾಗಿರುತ್ತೆ ಇದು ಜಾಬ್ ಆಗಿ ಅಂತಾನೆ ರೆಡಿ ಮಾಡಿರೋಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ ಮತ್ತು ಆ್ಯಪ್ ಕೂಡ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಲಿಂಕ್ಡ್ ಇನ್ ಮಾಸ್ಟರಲ್ಲಿ ನೀವು ಕೋರ್ಸಸ್ನ ಜಸ್ಟ್ ಫಾಲೋ ಥ್ರೂ ಮಾಡೋದ್ರಿಂದ ನಿಮಗೆ ಯಾವ ಥರ ನಮ್ಮದು ಪ್ರೊಫೈಲ್ ಇದರಲ್ಲಿ ಲಿಂಕ್ಡ್ ಇನ್ನಲ್ಲಿ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ದೆನ್ ನಮ್ಗೆ ಇಲ್ಲಿ ಕೊಟ್ಟಿರೋಂಥ ಸರ್ಟಿಫಿಕೇಟ್ನ ನೀವು ಯಾವ ಥರ ಅಪ್ಲೋಡ್ ಮಾಡಿ ನಾವು ಜನರನ್ನ ಅಟ್ರಾಕ್ಟ್ ಮಾಡಬೇಕು, ಅದರ್ವೈಸ್ ನಮ್ಮ ಕಂಪನಿಯವ್ರನ್ನ ಹೇಗೆ ನಾವು ಅಟ್ರಾಕ್ಟ್ ಮಾಡಬೇಕು ಅನ್ನೋದ್ರಲ್ಲಿ 100% ಸಿಗುತ್ತೆ. ಆ್ಯಂಡ್ ದೆನ್ ಇವಾಗ ನಾವು ಸ್ಕೋಪ್ ಆ್ಯಂಡ್ ಬೆನಿಫಿಟ್ಸ್ ಆಯಿತು. ಸೊ ಇವಾಗ ನಿಮಗೆ ಅರ್ನಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ಇದು ನಿಮಗೆ ಮೇನ್ ಆಗಿರುತ್ತೆ. ಸೊ ಯಾಕಂತ ಹೇಳಿದ್ರೆ ನೀವು ಈ ವಿಡಿಯೋ ನೋಡ್ತಾ ಇರೋದು ಮೇನ್ ರೀಸನ್ ಅರ್ನಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಏನೇನಿರುತ್ತೆ ಇದರಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ, ಓಕೆನಾ. ಈಗ ನಾನು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಿಮಗೆ ಹೇಳೋದು ಏನಂತ ಹೇಳಿದ್ರೆ ಮಾರ್ಕೆಟಿಂಗ್ ಮಾಸ್ಟರಿ ಸ್ಟಾರ್ಟ್ ವಿತ್ 1,500 rupees ಆ್ಯಂಡ್ ಬ್ರ್ಯಾಂಡಿಂಗ್ ಮಾಸ್ಟರಿ ಸ್ಟಾರ್ಟ್ ವಿತ್ 3,500 rupees ಆ್ಯಂಡ್ ನಿಮಗೆ ಟ್ರಾಫಿಕ್ ಮಾಸ್ಟರಿ ಬಂದ್ಬಿಟ್ಟು 6,000 rupees ಆ್ಯಂಡ್ ಇನ್ಫ್ಲೂಯೆನ್ಸ್ ಮಾಸ್ಟರಿ ಬಂದ್ಬಿಟ್ಟು ನಿಮಗೆ 11,000 rupees ಆ್ಯಂಡ್ ಫಿನಾನ್ಸ್ ಮಾಸ್ಟರಿ ನಿಮಗೆ 15,000 rupeesಗೆ ಅವೈಲಬಲ್ ಆಗುತ್ತೆ. ಸೊ ಈ ಕೋರ್ಸಸ್ನೆಲ್ಲ ನಾವು ಹೇಗೆ ಜಾಯ್ನ್ ಆಗಬೇಕು, ಯಾವ ಥರ ಜಾಯ್ನ್ ಆಗಬೇಕು ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಅದರಲ್ಲಿ ನೀವು ಜಸ್ಟ್ ಜಾಯ್ನ್ ಆಗಬೇಕಿದ್ರೆ ನೀವು ನಿಮ್ಮದು ಇಮೇಲ್ ಅಡ್ರೆಸ್ ಆಗಿರ್ಬೋದು ಆ್ಯಂಡ್ ನೀವು ಪಾಸ್ವರ್ಡ್ ಆಗಿರ್ಬೋದು ಆ್ಯಂಡ್ ದೆನ್ ನಿಮ್ಮ ನೇಮ್ ಆಗಿರ್ಬೋದು ಕರೆಕ್ಟಾಗಿ ನೀವು ಅದನ್ನು ನೆನ್ಪಿಟ್ಕೊಳ್ಳೇಬೇಕು 100%. ಆ್ಯಂಡ್ ದೆನ್ ನಿಮ್ಮ ಪಾಸ್ವರ್ಡ್ ಯಾವ ಥರ ಸೆಟ್ ಮಾಡಬೇಕಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಒಂದು ಇನ್ವಾಲ್ವ್ ಆಗಿರಬೇಕು. ಆ್ಯಂಡ್ ದೆನ್ ನಿಮಗೆ ಯಾವುದಾದ್ರೂ ಒಂದು ನಂಬರ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಇದರನ್ನು ನೀವು ಜಸ್ಟ್ ಈಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಎಕ್ಸಾಂಪಲ್ ಯಾವ ಥರ ಈ ಥರ ಪಾಸ್ವರ್ಡ್ ಸೆಟ್ ಮಾಡಬೇಕಂತ. ಆ್ಯಂಡ್ ದೆನ್ ನಿಮಗೆ ಆಫ್ಟರ್ ಎನ್ರೋಲ್ಮೆಂಟ್ ಮೆಂಟರ್ಶಿಪ್ ಹೇಗೆ ಪ್ರೊವೈಡ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ಮೆಂಟರ್ಶಿಪ್ ಹೇಗೆ ಪ್ರೊವೈಡ್ ಆಗುತ್ತೆ ಅಂದರೆ ನಿಮಗೆ ಈಗ ಬಿಸ್ ಗುರುಕುಲ್ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಎಟ್ ಪ್ರೆಸೆಂಟ್ ನಿಮಗೆ ಅವೈಲೇಬಲ್ ಇರ್ತಾ ಇರೋದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕ್ಲಾಸಸ್, ಓಕೆನಾ. ಇವಾಗ ನಾವು ಕನ್ನಡಿಗರು ಅಂದಾಗ ತುಂಬ ಜನ ಈಗ ಕನ್ನಡದಲ್ಲಿ ಕ್ಲಾಸಸ್ ಕೇಳೋದ್ರಿಂದಾನೇ ಅವ್ರಿಗೆ ಕನ್ವಿನಿಯೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ ಇವಾಗ ನಿಮ್ಗೆ ಹೇಗೆ ನಾವು ಮೆಂಟರ್ಶಿಪ್ ಪ್ರೊವೈಡ್ ಮಾಡ್ತೀವಿ, ಬರೀ ನಾವು ಬಿಸ್ ಗುರುಕುಲಿಂದ ಎನ್ರೋಲ್ ಆದ್ಮೇಲೆ ಮುಗೀತಾ ಅಂತ ಹೇಳಿದ್ರೆ ಅದು ದಯವಿಟ್ಟು ಆ ಥರ ಅಲ್ಲ. ಸೊ ಇವಾಗ ನಮ್ಮ ಕಡೆಯಿಂದ ನಿಮಗೆ 100% ಯಾವ ಥರ ಸೇಲ್ಸ್ ಜನರೇಟ್ ಮಾಡಬೇಕು, ಯಾವ ಥರ ನಿಮ್ದು ನೆಕ್ಸ್ಟ್ ಪ್ರೊಸೀಜರ್ ಮಾಡಬೇಕು ಆ್ಯಂಡ್ ದೆನ್ ನೀವು ಯಾವುದೇ ಒಂದು ಸ್ಟೇಜಲ್ಲಿ ಯಾವ ಥರ ಮೂವ್ಮೆಂಟ್ ಮಾಡಬೇಕು ಅನ್ನೋದು ನಾವು ನಿಮಗೆ ಲೈವ್ ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಲೈವ್ ಮೆಂಟರ್ಶಿಪ್ ಹೇಗೆ ಪ್ರೊವೈಡ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ವೀಕ್ಲಿ ಒಂದೊಂದು ಸೆಷನ್ ಕ್ಲಾಸಸ್ ಆಗಿರ್ಬೋದು ಆ್ಯಂಡ್ ನಿಮಗೆ ಕಾಂಟ್ಯಾಕ್ಟ್ ಸಪೋರ್ಟ್ ಆಗಿರ್ಬೋದು, ಡೈರೆಕ್ಟ್ ನನ್ನ ಹತ್ರನೇ ಮಾತಾಡ್ಬೋದು ನೀವು. ಆ್ಯಂಡ್ ನಿಮಗೆ ಇಲ್ಲಿ ಶೋ ಆಗ್ತಿರೋ ನಂಬರಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ಸಪೋರ್ಟ್ ಇದೆ. ನೀವು ಅದ್ರಲ್ಲಿ ಡೈರೆಕ್ಟ್ ನಂಗೆ ಕಾಲ್ ಮಾಡಿದ್ರು ನಾನು ನಿಮ್ಗೆ ಏನಂತ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಎನಿ ಟೈಮ್ ಬೇಕಿದ್ರೆ ನಾನು ಕಾಲ್ ಮಾಡ್ಬೋದು. ಆ್ಯಂಡ್ ನಿಮಗೆ ವೀಕ್ಲಿ ಒಂದೊಂದು ಕ್ಲಾಸಸ್ನ ನಾನೇ ಖುದ್ದಾಗಿ ನಿಂತು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅದರಲ್ಲಿ ನೀವು ಯಾವುದೇ ಥರ ಕ್ವೈರೀಸ್ ಕೇಳ್ಬೋದು ಆ್ಯಂಡ್ ನಿಮಗೆ ಯಾವುದೇ ಡೌಟ್ಸ್ ಮತ್ತು ಯಾವುದೇ ಥರ ಒಂದು ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ರೆ ಪ್ಲಾಟ್ಫಾರ್ಮ್ ಬಗ್ಗೆ ಎಲ್ಲ ಕ್ಲಿಯರ್ ಮಾಡ್ಕೋಬೋದು, ಓಕೆನಾ. ಇವಾಗ ಕ್ಲಾಸಸ್ ಎಲ್ಲ ಇವಾಗ ಬಿಸ್ ಗುರುಕುಲ್ ಕ್ಲಾಸಸ್ ಬಗ್ಗೆ ಮಾತಾಡ್ತೀನಿ. ಸೊ ಬಿಸ್ ಗುರುಕುಲ್ ಕ್ಲಾಸಸ್ ನಿಮಗೆ ರೆಗ್ಯುಲರ್ ಆಗಿ ಯಾವುದೇ ಕ್ಲಾಸಸ್ನ ನೀವು ಅಟೆಂಡ್ ಆಗಬೇಕಂತ ಇಲ್ಲ, ಓಕೆನಾ. ಇವಾಗ ನಿಮಗೆ ಯಾವಾಗ ಮನಸ್ಸಿಗೆ ಬರುತ್ತೆ ಅವಾಗ ಅಟೆಂಡ್ ಆಗ್ಬೋದು. ಇಟ್ ಮೇ ಬಿ 1 day 2 day ಆರ್ 1 year ಯಾವಾಗ ಬೇಕಿದ್ರು ನೀವು ಇದರಲ್ಲಿ ಅಟೆಂಡ್ ಆಗ್ಬೋದು. ಅದು ರೆಗ್ಯುಲರ್ ಕ್ಲಾಸಸ್ ಅಂತ ಏನಿರಲ್ಲ ನಿಮಗೆ, ಮತ್ತೆ ಡೈಲಿ ಇಷ್ಟು ಕ್ಲಾಸಸ್ ಕೇಳಬೇಕು, ಟಾರ್ಗೆಟ್ ಸೆಟ್ ಮಾಡಬೇಕು ಅನ್ನೋದು ಯಾವುದೇ ಒಂದು ರೂಲ್ಸ್ ಇಲ್ಲ ಇದರಲ್ಲಿ. ಸೊ ಇವಾಗ ನೀವು ಏನು ಎನ್ರೋಲ್ ಆಗ್ತೀರಾ ಆಮೇಲೆ ನೀವೇ ನಿಮ್ಮ ಕಂಪನಿಗೆ ನಿಮ್ಮ ಒಂದು ಪ್ಲಾಟ್ಫಾರ್ಮ್ಗೆ ನೀವೇ ಬಾಸ್ ಆಗಿರ್ತೀರ. ಆ್ಯಂಡ್ ದೆನ್ ಇವಾಗ ಇನ್ವೆಸ್ಟ್ಮೆಂಟ್ ಆಯಿತು. ಈಗ ಅರ್ನಿಂಗ್ಸ್ ಹೇಗೆ ಮಾಡೋದು ಇದರಲ್ಲಿ
ಅಂತ ನಿಮಗೆ ಡೌಟ್ ಬರುತ್ತೆ. ಸೊ ಓಕೆನಾ, ಇವಾಗ ಮೇಯ್ನ್ ಆಗಿ ಇದರಲ್ಲಿ ಯಾವ್ಯಾವ ಥರ ಅರ್ನಿಂಗ್ಸ್ ಜನರೇಟ್ ಆಗುತ್ತೆ ಅಂತ ಹೇಳಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಆ್ಯಂಡ್ ದೆನ್ ನಿಮಗೆ ಫ್ರೀಲ್ಯಾನ್ಸಿಂಗ್ ಆ್ಯಂಡ್ ದೆನ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರೋದ್ರಿಂದ ನಿಮಗೆ ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತೆ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪಿ ರೈಟಿಂಗ್, ಇದರಲ್ಲೆಲ್ಲ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಇವಾಗ ನಾನು ಫಸ್ಟ್ ನಿಮಗೆ ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಕಾಪಿ ರೈಟಿಂಗ್ ಆಗಿರ್ಬೋದು, ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಇದೆಲ್ಲ ನಿಮಗೆ ಇದರಲ್ಲಿ ಏನಂತ ಹೇಳಿದ್ರೆ ಅರ್ನಿಂಗ್ಸ್ ಮಾಡೋಕೆ ನಿಮಗೆ ಸಿಗುತ್ತೆ. ಸೊ ಇವಾಗ ನಾವು ಫಸ್ಟ್ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಮಾತಾಡೋಣ. ಸೊ ಫ್ರೀಲ್ಯಾನ್ಸಿಂಗ್ ಅಂತ ಹೇಳಿದ್ರೆ ನಾವೇನು ಕಂಪನಿಗೆ ಹೋಗಿ ವರ್ಕ್ ಮಾಡಬೇಕಾ ಆ್ಯಂಡ್ ನೀವು ಇದು ಫ್ರೀಲ್ಯಾನ್ಸಿಂಗ್ ಎಲ್ಲ ಯಾವ್ಯಾವ ಕಂಪನೀಸ್ ಹೈರ್ ಮಾಡ್ತಿದ್ದೆ ಅಂತ ನಿಮಗೆ ತುಂಬಾ ಟೆನ್ಷನ್ ಆಗಿರ್ಬೋದು. ಓಕೆನಾ, ಇವಾಗ ಫ್ರೀಲ್ಯಾನ್ಸಿಂಗ್ ಅನ್ನೋದು ಯಾವುದೇ ಕಂಪನಿ ಹೋಗಿ ವರ್ಕ್ ಮಾಡ್ಬೇಕಂತ ಇಲ್ಲ. ಸೊ ಕಂಪನಿ ಅವರು ನಿಮಗೆ ಒಂದಿಷ್ಟು ವರ್ಕ್ ಅನ್ನೋದು ನಿಮಗೆ ಕೊಟ್ಟಿರ್ತಾರೆ. ಸೊ ಆ ಕಂಪನಿಗಾಗಿ ನೀವು ವರ್ಕ್ ಮಾಡಿ ನೀವು ಆರಾಮ್ ಮನೇಲೆ ಕೂತ್ಕೊಂಡು ಇನ್ಕಮ್ ಜನರೇಟ್ ಮಾಡ್ಬೋದು. ಓಕೆನಾ, ಇವಾಗ ಫ್ರೀಲ್ಯಾನ್ಸಿಂಗ್ ಹೇಗೆ ಮಾಡೋದಪ್ಪ ಅಂತ ಹೇಳಿದ್ರೆ ನಿಮಗೆ ಕ್ಲಾಸಸ್ನ ಹೇಳಿದಿರಲ್ಲ, ಅದ್ರಲ್ಲಿ 100% ನಿಮಗೆ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಪ್ರೊವೈಡ್ ಆಗೇ ಆಗುತ್ತೆ. ಸೊ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಏನೆಲ್ಲ ವರ್ಕ್ ಇರುತ್ತೆ ನಿಮಗೆ, ಒಂದು ಕಂಪನಿಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಆಗಿರ್ಬೋದು ಆ್ಯಂಡ್ ಅವ್ರದ್ದು ಒಂದು ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು ಆ್ಯಂಡ್ ದೆನ್ ಅವ್ರ ಒಂದು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಹೇಳೋದಾಗಿರ್ಬೋದು, ಲೈಕ್ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವರಿಗೆ ಕಸ್ಟಮರ್ ಸಪೋರ್ಟ್ ಕೊಡೋದಾಗಿರ್ಬೋದು. ಸೊ ಇವಾಗ ತುಂಬಾ ಜನರಿಗೆ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಸಿಗ್ತಾರಲ್ಲ, ತುಂಬಾ ಜನರಿಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇನ್ ಸಪೋರ್ಟ್ ಸಿಗ್ತಾರಲ್ಲ, ತುಂಬಾ ಜನರಿಗೆ ಕಂಟೆಂಟ್ ಸಪೋರ್ಟ್ ಸಿಗ್ತಾರಲ್ಲ, ತುಂಬಾ ಜನರಿಗೆ ಕಂಪನಿನೇ ಏನಂತ ಗೊತ್ತಿರಲ್ಲ. ಓಕೆನಾ, ಅಂತ ಜನರಿಗೆಲ್ಲ ನೀವು ಹೇಗೆ ಅಟ್ರಾಕ್ಟ್ ಮಾಡ್ತೀರಾ ಕಂಪನಿ ಬಗ್ಗೆ ಅನ್ನೋದು ಈ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಕೂಡ ನೀವು ಕಲಿಬಹುದು. ಅಂಡ್ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಅರ್ನಿಂಗ್ಸ್ ಮಾಡೋಕೆ ನಾವು ಹೇಗೆ ಅಪ್ಲೈ ಮಾಡೋದು, ತುಂಬಾ ಕಂಪನಿಗಳಿದೆ ನಿಮಗೆ. ಫೈವರ್ ಆಗಿರ್ಬೋದು, ನೀವು ನಾ ಯಾವುದೆಲ್ಲ ಆ್ಯಪ್ ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಅಲ್ಲಿ, 100% ನಿಮಗೆ ಅದರಲ್ಲಿ ಫೈವರ್ ಅನ್ನೋದು ಬೆಸ್ಟ್ ಆ್ಯಪ್ ಫಾರ್ ಫ್ರೀಲ್ಯಾನ್ಸಿಂಗ್. ಇವಾಗ ನಾನು ಕೂಡ ಅದರಲ್ಲಿ ಇನ್ಕಮ್ ಜನರೇಟ್ ಮಾಡ್ತಿದ್ದೀನಿ ಅಂಡ್ ಬಿಸ್ಗುರುಕುಲ್ ಅನ್ನೋದು ನಾನು ಪಾರ್ಟ್ ಟೈಮ್ ಅಲ್ಲಿ ಅರ್ನಿಂಗ್ಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾನು ಫ್ರೀಲ್ಯಾನ್ಸಿಂಗ್ ಬಗ್ಗೆ ಕ್ಲಾಸಸ್ ತಗೊಂಡು ಅದರಲ್ಲಿ ಏನಿರುತ್ತೆ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದು ಫೈವರ್ ಆ್ಯಪ್ ಅಲ್ಲಿ. ಸೊ ಫೈವರ್ ಆ್ಯಪ್ ಇಸ್ ಬೆಸ್ಟ್ ಫಾರ್ ಫ್ರೀಲ್ಯಾನ್ಸಿಂಗ್ ವರ್ಕ್. ಫ್ರೀಲ್ಯಾನ್ಸಿಂಗ್ ವರ್ಕ್ ಇದರಲ್ಲಿ ಯಾವುದೇ ಥರ ಕಂಪನಿ ಹೈರ್ ಮಾಡ್ಬೇಕಂತಲ್ಲ, ಜಸ್ಟ್ ನೀವು ಜನರಿಗೆ ಹೇಗೆ ನೀವು ಕಂಟೆಂಟ್ ನ ಕೊಡ್ತೀರಾ ಅದ್ರ ಬಗ್ಗೆ ನಿಮ್ದು ಫ್ರೀಲ್ಯಾನ್ಸಿಂಗ್ 100% ಇನ್ಕಮ್ ಜನರೇಟ್ ಆಗೇ ಆಗುತ್ತೆ. ಸೊ ವಿ ಆರ್ ಮೂವಿಂಗ್ ಟು ಡಿಜಿಟಲ್ ಮಾರ್ಕೆಟಿಂಗ್. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇವಾಗ ನಿಮಗೆ ಇಮೇಲ್ ಮಾರ್ಕೆಟಿಂಗ್, ಕಂಟೆಂಟ್ ರೈಟಿಂಗ್ ಅಂಡ್ ಕಾಪಿ ರೈಟಿಂಗ್, ಇವೆಲ್ಲ ನೀವು ಯಾವುದೇ ಕಂಪನಿ ಹೋಗಿ ವರ್ಕ್ ಮಾಡ್ಬೇಕು ಅನ್ನೋದು 100% ಇಲ್ಲ. ಇದರಲ್ಲಿ ನೀವು ಮನೇಲೇ ಕೂತ್ಕೊಂಡು ಇನ್ಕಮ್ ಜನರೇಟ್ ಮಾಡ್ತಾ ಇರ್ಬೋದು. ಅಂಡ್ ಈ ವಿಡಿಯೋಸ್ ಯಾರ್ಯಾರು ಸ್ಟೂಡೆಂಟ್ಸ್ಗಾಗಿ ಮತ್ತೆ ಹೌಸ್ ವೈಫ್ಸ್ಗಳಿಗಾಗಿ ಮತ್ತೆ ಯಾರ್ಯಾರು ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ಇರ್ತಾರೆ ಮತ್ತೆ ಯಾರ್ಯಾರು ವರ್ಕ್ ಮಾಡಕ್ಕೆ ಇಷ್ಟಪಡ್ತಾರೆ ಮನೆಯಿಂದ, ಅವ್ರಿಗೆ 100% ಇದರಲ್ಲಿ ನಿಮಗೆ ಅರ್ನಿಂಗ್ಸ್ ಮನೇಲೆ ಕೂತ್ಕೊಂಡು ನೀವು ಇನ್ಕಮ್ ಜನರೇಟ್ ಮಾಡ್ಬೋದು. ಸೊ ಇವಾಗ ಕಾಪಿ ರೈಟಿಂಗ್ ಅನ್ನೋದು ಏನಿರುತ್ತೆ, ಮತ್ತೆ ಇಮೇಲ್ ಮಾರ್ಕೆಟಿಂಗ್ ಅನ್ನೋದು ಏನಿರುತ್ತೆ, ಮತ್ತೆ ಕಂಟೆಂಟ್ ರೈಟಿಂಗ್ ಅನ್ನೋದು ಏನಿರುತ್ತೆ, ಅದೆಲ್ಲ ನಿಮಗೆ 100% ಇದ್ರ ಕ್ಲಾಸಸ್ ಅಲ್ಲಿ ಪ್ರೊವೈಡ್ ಆಗುತ್ತೆ. ಅಂಡ್ ಅದ್ರಲ್ಲಿ ಇನ್ಕಮ್ ಹೇಗೆ ಜನರೇಟ್ ಮಾಡೋದು ಅಂತ ಹೇಳಿ ನಿಮಗೆ ಅವರೇ ಕ್ಲಾಸಸ್ ಮಾಡ್ತಾರೆ. ಸೊ ನಿಮ್ಗೆ ಅದರಲ್ಲಿ ಏನೇ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು, ನಾನು ನಿಮ್ಗೆ ಹೇಳಿದಿರಲ್ಲ ನನ್ನ ಮೆಂಟರ್ಶಿಪ್ ಬೇಕಂತ ಹೇಳಿದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ನೀವು ಜಾಯ್ನ್ ಆಗೋದ್ರಿಂದ, ಆಮೇಲೆ ನೀವು ಜಾಯ್ನ್ ಆದ್ಮೇಲೆ ನನಗೆ ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿ, ಸೊ ನಾನು ಈ ಕೋರ್ಸಸ್ ನ ಚೂಸ್ ಮಾಡಿದ್ದೀನಿ ಸರ್, ನನಗೆ ಈ ಮೆಂಟರ್ಶಿಪ್ ನ ಪ್ರೊವೈಡ್ ಮಾಡಿ ಅಂತ ಹೇಳೋದ್ರಿಂದ ನಾನು ನೆಕ್ಸ್ಟ್ ನಿಮ್ಗೆ ಯಾವುದೇ ತರ ಕಾಂಟೆಂಟ್ ಸಪೋರ್ಟ್ ಆಗಿರ್ಬೋದು, ಪರ್ಸನಲ್ ಯಾವುದೇ ಒಂದು ನನ್ನ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅದೆಲ್ಲ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಅಂಡ್ ನೀವು ಅರ್ನಿಂಗ್ಸ್ ಮಾಡೋ ತರ ನಾನು ರೆಡಿ ಮಾಡ್ತೀನಿ, ಅದಕ್ಕೆ ನಾನು ಶ್ಯೂರಿಟಿ ಕೊಡ್ತೀನಿ. ಅಂಡ್ ದೆನ್ ಈಗ ನಾನು ಏನ್ ಮೇನ್ ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್. ಸೊ ಇವಾಗ ನೀವು ಯಾವುದೇ ಒಂದು ಹೈಲಿ ಸ್ಕಿಲ್ ಕೋರ್ಸ್ನ ಕಲಿತಿದ್ದೀರ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಇಸ್ 100%. ಓಕೆನಾ, ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದ್ದ ನೀವು, ಇನ್ವೆಸ್ಟ್ಮೆಂಟ್ ಒಂದು ಸಲ ಕುತ್ತಿಗೆಗೆ ಬಂದ್ಬಿಟ್ನಲ್ಲ ಅಂತ ಅನ್ಕೋಬಹುದು. ಸೊ ಇವನ್ ನಾನು ಕೂಡ ನಂದು ಸ್ಕಾಲರ್ಶಿಪ್ ಅಮೌಂಟ್ ಅಲ್ಲೇ ಇದರಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು ಬಿಸ್ಗುರುಕುಲ್. ಓಕೆನಾ, ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಇನ್ಫ್ಲುಯೆನ್ಸ್ ಮಾಸ್ಟರ್ ಇಂದ. ಸೊ 11,000 rupees ನನ್ನ ಸ್ಕಾಲರ್ಶಿಪ್ ಅಮೌಂಟ್ ಏನಿತ್ತು ಅದರಲ್ಲಿ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿ, ಸೊ ಇವಾಗ ನಾನು ಸೆಕ್ಯೂರ್ ಆಗಿ ಅರ್ನ್ ಮಾಡ್ತಿದ್ದೀನಿ ಅಂಡ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಕೂಡ ಆಗಿದ್ದೀನಿ. ಅಂಡ್ ದೆನ್ ಇವಾಗ ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಜನರೇಟ್ ಮಾಡ್ಬೋದು ನಾವು ಅಂತ ಹೇಳಿ, ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕೂಡ ಒಂದು ಪಾರ್ಟ್ ಆಫ್ ಅರ್ನಿಂಗ್ಸ್ ಬಿಸ್ಗುರುಕುಲ್ ಅಲ್ಲಿ. ಸೊ ಇವಾಗ ಮಾರ್ಕೆಟಿಂಗ್ ಮಾಸ್ಟರಿ 1,500 rupees ಅಂತ ಅನ್ಕೊಳ್ಳಿ. ಓಕೆನಾ, ಇವಾಗ ಮಾರ್ಕೆಟಿಂಗ್ ಮಾಸ್ಟರಿ 1,500 rupees ನೀವು ಫರ್ ಪರ್ಸನ್ ಯಾರು ರೆಫರ್ ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನಿಮಗೆ 800 rupees ಕಮಿಷನ್ ಸಿಗುತ್ತೆ. ಅಂಡ್ ದೆನ್ 3,500 rupees ಬ್ರ್ಯಾಂಡಿಂಗ್ ಮಾಸ್ಟರಿ ಮಾಡೋದ್ರಿಂದ ನಿಮಗೆ 2,000 rupees ಅಫಿಲಿಯೇಟ್ ಕಮಿಷನ್ ಸಿಗುತ್ತೆ. ಅಂಡ್ ದೆನ್ ನೀವು 6,000 rupees ಟ್ರಾಫಿಕ್ ಮಾಸ್ಟರಿ ಮಾಡೋದ್ರಿಂದ ನಿಮಗೆ 4,000 rupees ಅಫಿಲಿಯೇಟ್ ಕಮಿಷನ್ ಸಿಗುತ್ತೆ. ಅಂಡ್ 11,000 rupees ಇನ್ಫ್ಲುಯೆನ್ಸ್ ಮಾಸ್ಟರಿ ಮಾಡೋದ್ರಿಂದ ನಿಮಗೆ 7,000 rupees ಕಮಿಷನ್ ಸಿಗುತ್ತೆ. ಅಂಡ್ ದೆನ್ ಫಿನಾನ್ಸ್ ಮಾಸ್ಟರಿ 15,000 rupees ಮಾಡೋದ್ರಿಂದ ನಿಮಗೆ 10,000 ವರೆಗೂ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕಮಿಷನ್ ಸಿಗುತ್ತೆ. ಸೊ ಇವಾಗ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದ್ದೀರಾ, ನಿಮ್ದು ಒಂದು ಕಮ್ಯುನಿಕೇಶನ್ ಸ್ಕಿಲ್ ಒಳ್ಳೆ ಇದೆಯಾ, ಬಾಂಡಿಂಗ್ ಒಳ್ಳೆ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಒಳ್ಳೆ ಗ್ರೋತ್ ಆಗ್ತಿದೆಯಾ ಅಂತ ಹೇಳಿದ್ರೆ ನೀವು 100% ಆ ಕ್ಲಾಸಸ್ನೆಲ್ಲ ತಗೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾನಿಟೈಸ್ ಮಾಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ 100% ಜನರೇಟ್ ಮಾಡಬಹುದು. ಸೊ ಇವಾಗ ನಿಮಗೆ ಬೆಟರ್ ಹೇಳ್ಬೇಕಂತ ಹೇಳಿದ್ರೆ ನಾನು ಫ್ರೀಲ್ಯಾನ್ಸಿಂಗ್ ಅಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಸ್ ಒನ್ ಆಫ್ ದ ರೈಟ್ ಹ್ಯಾಂಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಆಫ್ ಅವರ್ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್. ಓಕೆನಾ, ಇವಾಗ ಮೇನ್ ಆಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತೆ ಫ್ರೀಲ್ಯಾನ್ಸಿಂಗ್ ಇದರಲ್ಲಿ ವರ್ಕ್ ಆಗುತ್ತೆ.
ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಇದರಲ್ಲಿ ಯಾವುದೇ ತರ ನಿಮ್ಗೆ ಭಯ ಮಾಡ್ಬೇಕಂತಲ್ಲ, ಓಕೆನಾ. ಇವಾಗ ಸ್ಟೂಡೆಂಟ್ ಕೂಡ ಇದರಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಹೌಸ್ ವೈಫ್ಸ್ಗಳಿಗೂ ತುಂಬಾ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಮತ್ತೆ ಇದರಲ್ಲಿ ಯಾವುದೇ ಒಂದು ಪೇಮೆಂಟ್ ಕೂಡ ನಿಮ್ಗೆ ಮಿಸ್ ಆಗಲ್ಲ. ವೀಕ್ಲಿ ನಿಮ್ಗೆ ಟ್ಯೂಸ್ಡೇ ಪೇಮೆಂಟ್, ಯಾವುದೇ ಎಷ್ಟೇ ಅರ್ನಿಂಗ್ಸ್ ಮಾಡಿದ್ರು ವೀಕಲ್ಲಿ ನಿಮಗೆ ಟ್ಯೂಸ್ಡೇ ನಿಮಗೆ 100% ಏನು ಅರ್ನಿಂಗ್ಸ್ ಮಾಡಿರ್ತೀರ ಆ ಪೇಮೆಂಟ್ ನಿಮಗೆ ಅಕೌಂಟಿಗೆ ಡೈರೆಕ್ಟ್ ಲಾಗಿನ್ ಆಗಿ, ಏನು KYC ಅಪ್ಲೋಡ್ ಮಾಡಿರ್ತೀರ ಆ ಅಕೌಂಟಿಗೆ ನಿಮಗೆ 100% ಬಂದಿರುತ್ತೆ. ಅಲ್ಲಿ ನೀವು ಯಾವುದೇ ತರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೆದರ್ಬೇಕಾಗಿಲ್ಲ. ಸೊ ನೀವು ಏನೇ ವೀಕಲ್ಲಿ ಅರ್ನಿಂಗ್ಸ್ ಮಾಡಿರ್ತೀರಾ ಅದು ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಟ್ಯೂಸ್ಡೇ ಅಕೌಂಟಿಗೆ ಬಂದಿರುತ್ತೆ. ಅಂಡ್ ದೆನ್ ನೀವು ಫ್ರೀಲ್ಯಾನ್ಸಿಂಗ್ ಮತ್ತೆ ಅದರ್ವೈಸ್ ಡಿಜಿಟಲ್ ಮಾರ್ಕೆಟಿಂಗ್ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ ನೀವು ಅದನ್ನ ನೀವು ಕಂಪನಿ ಅವರಿಂದನೇ ನೀವು 100% ಇನ್ಕಮ್ ನ ಜನರೇಟ್ ಮಾಡ್ಬೋದು. ಅದು ಕೂಡ ನಿಮಗೆ ಕಂಪನಿಯಿಂದನೇ ಪ್ರೊವೈಡ್ ಆಗುತ್ತೆ, ಓಕೆನಾ. ಇವಾಗ ಇನ್ವೆಸ್ಟ್ಮೆಂಟಿಗೆ ನೀವು ಯಾವುದೇ ಹೆದರ್ಬೇಕಾಗಿಲ್ಲ. ಇದ್ರಲ್ಲಿ ಸ್ಟೂಡೆಂಟ್ಸ್ ಕೂಡ ಎನ್ರೋಲ್ ಆಗಿದ್ದಾರೆ, ಹೌಸ್ ವೈಫ್ಸ್ ಕೂಡ ಎನ್ರೋಲ್ ಆಗಿದ್ದಾರೆ, ತುಂಬಾ ಜನ ಅನ್ಎಂಪ್ಲಾಯ್ಮೆಂಟ್ ಇರೋರು ಕೂಡ ಇದರಲ್ಲಿ ಎನ್ರೋಲ್ ಆಗಿದ್ದಾರೆ. ಅಂಡ್ ಯಾರಿಗೆ ಹೊರಗಡೆ ಹೋಗಿ ದುಡಿಯೋಕೆ ಇಷ್ಟ ಇಲ್ಲ, ಜಸ್ಟ್ ಮನೆಯಲ್ಲಿ ಈ ತರ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅದನ್ನ ಯೂಸ್ ಮಾಡ್ಕೊಂಡು ಮಾನಿಟೈಸ್ ಮಾಡೋಕೆ ಇಷ್ಟ ಆಗುತ್ತೆ, ಅವ್ರು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಲೀಡ್ ಮಾಡ್ತಿದ್ದಾರೆ. ಇವನ್ ನಾನು ಕೂಡ ನನ್ನ ಕಾಲೇಜ್ ಫೀಸ್ ಆಗಿರ್ಬೋದು, ಎಕ್ಸ್ಟ್ರಾ ಏನೇನು ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಎಲ್ಲದಕ್ಕೂ ನಾನು ಓನ್ ಆಗಿ ಫೀಸ್ ಇದರಲ್ಲಿ ಫಿಲ್ ಮಾಡ್ಕೊತೀನಿ ಬೈ ಅಫಿಲಿಯೇಟ್ ಕಮಿಷನ್ ಇಂದಾನೆ. ಸೊ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟಿಗೆ ಯಾವುದೇ ಹೆದರ್ಬೇಕಾಗಿಲ್ಲ. ನಿಮಗೆ ಡಿಸ್ಕ್ರಿಪ್ಷನ್ ಇಲ್ಲಿರೋ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಸೊ ಅದರಲ್ಲಿ ನೀವು ಯಾವ ಕೋರ್ಸಸ್ ನಿಮಗೆ ಕನ್ವೀನಿಯಂಟ್ ಆಗುತ್ತೆ ಆ ಕೋರ್ಸಸ್ ನ ಚೂಸ್ ಮಾಡಿ. ಅಂಡ್ ದೆನ್ ನೀವು ನಿಮ್ಮ ನೇಮ್ ಆಗಿರ್ಬೋದು ಮತ್ತೆ ಕಂಪ್ಲೀಟ್ ಪಾಸ್ವರ್ಡ್ ಆಗಿರ್ಬೋದು ಮತ್ತೆ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿ ನೀವು ಪೇಮೆಂಟ್ ಮಾಡಿ. ಆಫ್ಟರ್ ದಟ್ ಎನ್ರೋಲಿಂಗ್ ನನಗೆ ನೀವು ಈ ತರ ಪೇಮೆಂಟ್ ಮಾಡಿರೋದು ಒಂದು ಸ್ಕ್ರೀನ್ ಶಾಟ್ ನ ಕಳಿಸಿ, ನಾನು ಈ ತರ ಎನ್ರೋಲ್ ಆಗಿದ್ದೀನಿ, ಸೊ ನನಗೆ ಮೆಂಟರ್ಶಿಪ್ ಪ್ರೊವೈಡ್ ಮಾಡಿ ಅಂತ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಹೋಪ್ ಯು ಆರ್ ಚೂಸಿಂಗ್ ಬೆಸ್ಟ್.